ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನೆಲ್ಗೆ. ಈ ವಿಡಿಯೋ ಮಾಡ್ತಾ ಇರೋ ಮೂಲ ಉದ್ದೇಶ ಬಂದು ಬರ ಪರಿಹಾರ ಹಣಕ್ಕೆ ಯಾರೆಲ್ಲ ಕಾಯ್ತಾ ಇದ್ರಿ ಅಂಥವ್ರಿಗೆ ಈಗ ಒಂದು ಒಳ್ಳೆ ಸುದ್ದಿಯನ್ನು ತಂದಿದ್ದಾರೆ. ಈಗ ಅಕೌಂಟಿಗೆ ಅಮೌಂಟನ್ನು ರೈತರ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ. ಯಾರಿಗೆಲ್ಲ ಎಷ್ಟು ಹಣ ಬಂತು ಅನ್ನೋದನ್ನು ನೀವು ಈ ರೀತಿ ಚೆಕ್ ಮಾಡ್ಕೋಬೋದು. ಈ ಒಂದು ವೆಬ್ಸೈಟ್ ಲಿಂಕಲ್ಲಿ ಇರ್ಬೋದು. ನಾನು ಸುಮಾರು ವಿಡಿಯೋಗಳನ್ನು ಮಾಡಿದ್ದೀನಿ ಯಾವ ರೀತಿ ಅಂತ ಹೇಳಿ. ಪರಿಹಾರ.karnataka.gov.in ಈ ಒಂದು ವೆಬ್ಸೈಟ್ ಲಿಂಕಿಗೆ ಬಂದು ನಿಮ್ಮ ವರ್ಷ, ಮುಂಗಾರು, ಹಾಗೆ ಯಾವ ಒಂದು ವಿಪತ್ತಿನ ವಿಧ ಅಲ್ಲಿ ನೀವು ಬರ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಜಿಲ್ಲೆ, ತಾಲೂಕು, ಹೋಬಳಿ, ಹಾಗೆ ನಿಮ್ಮ ಊರನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪೇಮೆಂಟ್ ಅಂತ ಹೇಳಿದೆಯಲ್ಲ ಗ್ರೀನ್ ಕಲರ್ ಪೇಮೆಂಟ್ ಸಕ್ಸಸ್ ಅಂತ ಹೇಳಿ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮ್ಮ ಹಣ ಬಂದಿದೆ ಇಲ್ಲ ಅನ್ನೋದು ಈ ರೀತಿಯಾಗಿ ತೋರಿಸುತ್ತೆ. ಹಾಗೆ ನಿಮ್ಗೆ ಏನಾದರೂ ಹಣ ಬಂದಿಲ್ಲ ಅಂತ ಹೇಳಿದರೆ ಪೇಮೆಂಟ್ ಫೇಲ್ಯೂರ್ ಕೇಸಸ್, ನಿಮ್ಮ ಖಾತೆಗೆ ಹಣ ಕ್ರೆಡಿಟ್ ಅಂತ ಹೇಳಿ ಯಾವುದೇ ಮೆಸೇಜ್ ಬಂದಿಲ್ಲ, ಅಥವಾ ನೀವು ಪಾಸ್ಬುಕ್ ಚೆಕ್ ಮಾಡಿದ ಮೇಲೆ ಅಲ್ಲೂ ನಿಮಗೆ ಯಾವುದೇ ಹಣ ಬಂದಿಲ್ಲ, ಅಥವಾ ಮೊಬೈಲ್ ಬ್ಯಾಂಕ್ ಮುಖಾಂತರ ನಿಮ್ಮ ಒಂದು ಅಥವಾ ಇಂಟರ್ನೆಟ್ ಬ್ಯಾಂಕಿನ ಮುಖಾಂತರ ನೀವು ಚೆಕ್ ಮಾಡಿಸಿದಾಗ ಯಾವುದೇ ಹಣ ನಿಮಗೆ ಬಂದಿಲ್ಲ ಅಂತ ಹೇಳಿದ್ರೆ ನೀವಲ್ಲಿ ಚೆಕ್ ಮಾಡ್ಕೋಬೋದು ಮೊಬೈಲ್ ಮುಖಾಂತರನೇ. ಅಲ್ಲಿ ಏನಾದರೂ ನಿಮಗೆ ಬಂದಿಲ್ಲ ಅಂತ ಹೇಳಿದ್ರೆ ಈ ಒಂದು ಫೇಲ್ಯೂರ್ ಕೇಸ್ ಅಂತ ಇದೆ, ಇಲ್ಲಿ ಬಂದು ನೀವು ಚೆಕ್ ಮಾಡ್ಕೋಬೋದು. ಅದೇ ರೀತಿಯಾಗಿ ನಿಮಗೆ ಏನಾದರೂ ನಮಗೆ ಡೈರೆಕ್ಟ್ ನಾನು ಸರ್ವೆ ನಂಬರೇ ಹಾಕ್ತೀನಿ, ಇಲ್ಲ ಆಧಾರ್ ನಂಬರೇ, ಮೊಬೈಲ್ ನಂಬರೇ ಹಾಕಿ ಚೆಕ್ ಮಾಡ್ತೀನಿ ಅನ್ನೋರು ಪರಿಹಾರ.karnataka.gov.in/service92/ ಈ ಒಂದು ವೆಬ್ಸೈಟ್ ಲಿಂಕಿಗೆ ಬಂದು ವರ್ಷ, ಋತು, ಹಾಗೆ ವಿಪತ್ತು ಆದಮೇಲೆ ಗೆಟ್ ಡಾಟಾ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ 3-4 ಆಪ್ಷನನ್ನು ತೋರಿಸುತ್ತೆ. ಒಂದು ಆಧಾರ್ ನಂಬರ್, ಫಾರ್ಮರ್ ID, ಮೊಬೈಲ್ ನಂಬರ್, ಸರ್ವೆ ನಂಬರ್ ಹಾಕಿ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಎಲ್ಲ ಒಂದು ಈ ರೀತಿ ಫ್ಯಾಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಎಲ್ಲ ಡೀಟೇಲ್ಸನ್ನು ತೋರಿಸುತ್ತೆ. ಯಾವಾಗ ಪೇಮೆಂಟ್ ಆಗಿದೆ ಅನ್ನೋದು ಎಲ್ಲ ನಿಮಗೆ ನಿಮ್ಮ ಒಂದು ಸರ್ವೆ ನಂಬರ್ ಅಥವಾ ಮೊಬೈಲ್ ನಂಬರ್ ಅಥವಾ ಆಧಾರ್ ನಂಬರನ್ನು ಹಾಕಿ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಈಗ ನಿಮ್ಗೆ ಯಾರಿಗೆಲ್ಲ ಬಂದಿದೆ ಇಲ್ಲ ಅನ್ನೋರು ಈ ಕೂಡಲೇ ಹೋಗಿ ಚೆಕ್ ಮಾಡಿ, ಅಥವಾ ನಿಮ್ಮ ಪಾಸ್ಬುಕ್ ಅಥವಾ ಬ್ಯಾಂಕ್ ಹತ್ರಲ್ಲಿ ಹೋಗಿ ಪಾಸ್ಬುಕ್ಕಲ್ಲಿ ಎಂಟ್ರಿ ಮಾಡಿಸಿ ನೀವು ಅಲ್ಲಿ ಕೂಡ ಚೆಕ್ ಮಾಡ್ಬೋದು. ಅಥವಾ ಈಗ ಎಲ್ರಿಗೂ ಆಧಾರ್ ಸೀಡಿಂಗ್ ಆಗಿರೋದ್ರಿಂದನ ಮೊಬೈಲಲ್ಲೇ ಮೆಸೇಜ್ ಬರುತ್ತೆ. ಇನ್ನು ಕೆಲವರಿಗೆ ಮೆಸೇಜ್ ಲೇಟಾಗಿ ಬರುತ್ತೆ ಅಥವಾ ಮೆಸೇಜ್ ಬರೋದಿಲ್ಲ, ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಆಗಿರುತ್ತೆ. ಅಲ್ಲಿ ನೀವು ಮೊಬೈಲ್ನಲ್ಲಿ ಅಕೌಂಟ್ ಸ್ಟೇಟ್ಮೆಂಟ್ ತೆಗಿಯೋದ್ರ ಮುಖಾಂತರ ನಿಮ್ಮ ಒಂದು ಬರ ಪರಿಹಾರ ಹಣ ಎಷ್ಟು ಬಂದಿದೆ ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬೋದು. ಯಾರಿಗೆಲ್ಲ ಬಂದಿದೆ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಯಾರಿಗೆ ಬಂದಿಲ್ಲ ಅನ್ನೋರು ಕೂಡ ನೀವು ಯಾಕೆ ಬಂದಿಲ್ಲ ಅನ್ನೋದನ್ನು ನಿಮಗೆ ಇಲ್ಲೇ ತೋರಿಸುತ್ತೆ. ನಿಮ್ಗೆ ಯಾಕೆ ಬಂದಿಲ್ಲ ಅಂತ ಹೇಳಿ ಇಲ್ಲಿ ನಿಮಗೆ ತೋರಿಸ್ತಾ ಹೋಗುತ್ತೆ. ಏಕೆಂದರೆ ಸ್ಟೇಟಸ್ ಅಂತ ಇದೆಯಲ್ಲ ಇಲ್ಲೇ ನಿಮಗೆ ಈಗ ಪಾಣಿ ಲಿಂಕ್ ಆಗಿರಬೇಕು ಆಧಾರ್ಗೆ, ಹಾಗೆ ಆಧಾರ್ ಸೀಡಿಂಗ್ ಆಗಿರಬೇಕು. ಈ ರೀತಿ ಸುಮಾರು ಒಂದು ರೂಲ್ಸನ್ನು ಚೇಂಜ್ ಮಾಡಿದ್ದಾರೆ ಈ ಒಂದು ಪೇಮೆಂಟ್ ಹಾಕೋದ್ರ ಮೊದಲು. ಅದರಿಂದನ ನೀವು ಚೆಕ್ ಇಲ್ಲಿ ಬಂದು ನೀವು ಚೆಕ್ ಮಾಡ್ಕೋಬೋದು, ಅಥವಾ ಏನು ರೀಸನ್ ಇದೆ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡಿಕೊಂಡು ನೀವು ಕರೆಕ್ಟ್ ಮಾಡಿಸಿದ್ರೆ ಆ ಒಂದು ನಿಮ್ಮ ಹಣ ನಿಮ್ಮ ಒಂದು ಖಾತೆಗೆ ಬರುತ್ತೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.